ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸೆಮೆನ್ ಅನಾಲಿಸಿಸ್ ಅಥವಾ ಸ್ಪರ್ಮ್ ರಿಪೋರ್ಟ್ ಅಥವಾ ವೀರ್ಯ ಪರೀಕ್ಷೆ ಅಂತ ಏನು ಹೇಳ್ತೀವಿ, ಇದನ್ನು ಮಾಡಿಸೋ ಉದ್ದೇಶ ಒಂದು ಇನ್ಫರ್ಟಿಲಿಟಿ ಕೇಸಸ್ಸಲ್ಲಿ ಯಾರಿಗೆ ಮ್ಯಾರೇಜ್ ಆಗಿ ಒಂದು 6 to 12 ಮಂತ್ಸ್ ಆಯಿತು, ರೆಗ್ಯುಲರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇತ್ತು, ಆದರೂ ಮಗು ಆಗಲಿಲ್ಲ, ಒಂದು ಮೆನ್ನನ್ನು ಒಂದು ಸ್ಪರ್ಮ್ ಟೆಸ್ಟ್ ಅಂತೇಳಿ ಮಾಡ್ತೇವೆ. ಅದೇ ರೀತಿ ವುಮನ್ನಲ್ಲಿ ಬೇರೆ ಥರ ಟೆಸ್ಟ್ ಇರುತ್ತೆ. ಎರಡನೇದು, ಇನ್ಫೆಕ್ಷನ್ ಏನಾದರೂ ಇದೆಯಾ ಅಥವಾ ಹಾರ್ಮೋನ್ಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಮತ್ತು ಪೋಸ್ಟ್ ವಾಸೆಕ್ಟಮಿ ಅಂತ ಹೇಳ್ತೀವಿ. ಮಕ್ಕಳಾಗ್ದಂಗೆ ಮೆನ್ನಿಗೆ ಆಪ್ರೇಷನ್ ಆದಮೇಲೆ ಮತ್ತೆ ಏನಾದರೂ ಸ್ಪರ್ಮ್ ಸಿಗ್ತಾ ಇದೆಯಾ ಅಂತೇಳಿ ಒಂದು ಸ್ಪರ್ಮ್ ಟೆಸ್ಟನ್ನು ಮಾಡಿಸೋವಂಥದ್ದು. ಕ್ಲಿನಿಕಲ್ಲಿ ಕೆಲವೊಂದು ಪೇಷಂಟ್ ತುಂಬ ಭಯದಿಂದ ಬರ್ತಾರೆ. ಸೊ ಸಣ್ಣ ಪುಟ್ಟ ವೇರಿಯೇಷನ್ ಇದ್ರೂ, ಕೌಂಟ್ ಹೆಚ್ಚು ಕಡಿಮೆ ಆದರೆ ಅಥವಾ ಲಿಕ್ವಿಫಿಕೇಷನ್ ಹೆಚ್ಚು ಕಡಿಮೆ ಆದರೆ, ಈವನ್ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ನಲ್ಲೂ ಸಹ ಇದ್ರ ಬಗ್ಗೆ ಡೌಟನ್ನು ಕೇಳ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಸೆಮೆನ್ ಅನಾಲಿಸಿಸ್ ಅಂದ್ರೇನು, ಕೌಂಟು ಮೊಟಿಲಿಟಿ ಯಾವ ರೀತಿ ಇರಬೇಕು, ಸೊ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಕೌಂಟ್ ಇರ್ಬೋದು, ಮೊಟಿಲಿಟಿ ಹೆಚ್ಚು ಕಡಿಮೆ ಇದ್ದರೆ ಏನು ಮೆಡಿಸಿನನ್ನು ತೊಗೋಬೇಕು ಅಥವಾ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸು ಮತ್ತು ವೆಜೇನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೆಮೆನ್ ಅನಾಲಿಸಿಸಲ್ಲಿ ಒಂದು WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಮೇಯ್ನ್ ನೋಡುವಂಥದ್ದು ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ. ಈಗ ಕೌಂಟಿಗೆ ಬಂದರೆ ಸ್ಪರ್ಮ್ ಕೌಂಟು ಮಿನಿಮಮ್ 15 ಮಿಲಿಯನ್ ಇರಬೇಕು. ಕೆಲವೊಂದು ಪೇಷಂಟಿಗೆ 13 ಅಥವಾ 14 ಮಿಲಿಯನ್ ಇದ್ದರೂ ಗಾಬರಿ ಆಗ್ತಾರೆ. ಸಣ್ಣ ಪುಟ್ಟ ವ್ಯತ್ಯಾಸ ಇತ್ತು ಅಂದರೆ ಅದು ಪ್ರಾಬ್ಲಮ್ ಇರಲ್ಲ. ಎರಡನೇದು ಮೊಟಿಲಿಟಿ, ಇದು ತುಂಬಾ ಇಂಪಾರ್ಟೆಂಟು. ಮಿನಿಮಮ್ 40% ಇರಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಸೊ ಫರ್ಟಿಲಿಟಿ ಅಂದರೆ ಮಗು ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಆಗಲ್ಲ ಅಂತ ಇಲ್ಲ, ಚಾನ್ಸಸ್ಸು ಕಡಿಮೆ ಇರುತ್ತೆ. ಮೊಟಿಲಿಟಿಲಿ ಸ್ಪರ್ಮು ಮೂವ್ ಆಗ್ಬೇಕಾದ್ರೆ ಸ್ಟ್ರೈಟ್ ಅಥವಾ ಸರ್ಕಲ್ ಆಗಿ ಮೂವ್ ಆಯಿತು ಅಂದರೆ ಮಾತ್ರ ಕನ್ಸೀವ್ ಆಗೋ ಚಾನ್ಸಸ್ಸು ಇರುತ್ತೆ. ಮೂರನೇದು ಮಾರ್ಫಾಲಜಿ, ಹೆಡ್ಡು ಮತ್ತು ಟೈಲ್ 2 ಪಾರ್ಟ್ಸ್ ಅಂತೇಳಿ ಒಂದು ಸ್ಪರ್ಮಲ್ಲಿರುತ್ತೆ. ಹೆಡ್ಡು ಟೈಲ್ ಕರೆಕ್ಟಾಗಿರಬೇಕು. 4% ಆದರೂ ಮಿನಿಮಮ್, ಅಂದರೆ ಟೋಟಲ್ ಕೌಂಟಲ್ಲಿ 4% ಮಾರ್ಫಾಲಜಿ ಚೆನ್ನಾಗಿತ್ತು ಅಂದರೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಂದರೆ ವಾಲ್ಯೂಮ್ ಎಷ್ಟಿದೆ, 1.5 ml ಇಂದ 5 ml ತನಕನೂ, ಅಂದರೆ ಎಜಾಕ್ಯುಲೇಟ್ ಆದಾಗ ಮ್ಯಾಸ್ಟಿಬೇಷನ್ ಮಾಡಿ ಒಂದು ಸ್ಪರ್ಮ್ ಟೆಸ್ಟಿಗೆ ಕೊಟ್ಟಾಗ ಮಿನಿಮಮ್ 1.5 ml ಇರಬೇಕು. ಅದು ಟೋಟಲ್ ವಾಲ್ಯೂಮ್. ನೆಕ್ಸ್ಟ್ ಬಂದು pH ವ್ಯಾಲ್ಯೂ ಅಂತ ಹೇಳ್ತೀವಿ. 7.2 ಇಂದ 8 ಇರಬೇಕು. ಯಾಕಂದರೆ ವೆಜೈನ ಅಸಿಡಿಕ್ ಇರೋದ್ರಿಂದ ಇದು ಆಲ್ಕಲೈನ್ ಇತ್ತು ಅಂದರೆ ಸ್ಪರ್ಮ್ ಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ಸ್ಪರ್ಮ್ ಜೀವಂತ ಇರೋಕ್ಕೂ ಇದು ಇಂಪಾರ್ಟೆಂಟ್. ನೆಕ್ಸ್ಟು ಲಿಕ್ವಿಫಿಕೇಷನ್, ಅಂದರೆ ಸ್ಪರ್ಮು ಎಜಾಕ್ಯುಲೇಟ್ ಆದಮೇಲೆ, ಯಾಕಂದರೆ ಅದು ಒಂದು ಹಾರ್ಡ್ ಜೆಲ್ಲಿ ಥರ ಇರುತ್ತೆ, ಅದು ಲಿಕ್ವಿಫೈ ಆಗಬೇಕು ವಿತಿನ್ 30 ಸೆಕೆಂಡ್ಸಲ್ಲಿ. ತುಂಬಾ ಲೇಟಾಗಿ ಲಿಕ್ವಿಫೈ ಆಯಿತು ಅಂದರೆ ಆ ಸ್ಪರ್ಮ್ ಮೂಮೆಂಟು ಲೇಟ್ ಆಗುತ್ತೆ, ಮೂಮೆಂಟ್ ಆಗಲಿಕ್ಕೂ ಅದು ಕಷ್ಟ ಆಗುತ್ತೆ. ಅಂದರೆ ಲಿಕ್ವಿಫಿಕೇಷನ್ 30 ಸೆಕೆಂಡ್ಸ್ ಒಳಗಡೆ ಆಗಬೇಕು. ಅಂದರೆ ಓವರಾಲ್ ಸೆಮೆನ್ ಅನಾಲಿಸಿಸಲ್ಲಿ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಜೊತೆಗೆ ಲಿಕ್ವಿಫಿಕೇಷನ್ನು, pH ವ್ಯಾಲ್ಯೂ ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಪೇಷಂಟ್ಸು ತುಂಬ ಗಾಬರಿ ಆಗ್ತಾರೆ, ಒಂಥರ ಪ್ಯಾನಿಕ್ ಆಗ್ತಾರೆ. ಅಯ್ಯೋ ಕನ್ಸೀವ್ ಅಥವಾ ಮಗು ಆಗುತ್ತೋ ಇಲ್ವೋ, ಸೊ ನೆಕ್ಸ್ಟ್ ಏನಾದ್ರು ಬೇರೆ ಟ್ರೀಟ್ಮೆಂಟಿಗೆ ಹೋಗ್ಬೇಕಾ, ಈ ಥರ ಗಾಬರಿನೂ ಆಗ್ತಾರೆ, ಮತ್ತು ಡಾಕ್ಟರ್ಸನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ, ಅಂದರೆ ಭಯಪಡೋ ಅಗತ್ಯ ಇಲ್ಲ. ಸ್ವಲ್ಪ ವೇರಿಯೇಷನ್ ಯೂಶಲಿ ಏನಾಗುತ್ತೆ ಅಂದರೆ, ಈಗ 2 ಮಂತ್ಸು 3 ಮಂತ್ಸು ಮುಂಚೆ ಏನಾದರೂ ಇನ್ಫೆಕ್ಷನ್ ಆಗಿತ್ತು, ಅಥವಾ ಫೀವರ್ ಬಂದಿತ್ತು, ಅಥವಾ ಸ್ಟ್ರೆಸ್ ಆಗಿತ್ತು, ಜೊತೆಗೆ ಯಾವುದಾದ್ರೂ ಒಂದು ಮೆಡಿಕೇಷನ್ ಅಥವಾ ಸಪ್ಲಿಮೆಂಟ್ಸ್ ತೊಗೊಂಡಿದ್ರು, 2-3 ಮಂತ್ಸಲ್ಲಿ ಈ ಥರ ರೆಗ್ಯುಲರ್ ಏನಾದರೂ ಚೇಂಜಸ್ ಇತ್ತು ಅಂದರೆ, ಸೊ ಬಾಡಿಲಿ ಚೇಂಜ್ ಆದಾಗ ಸ್ಪರ್ಮಲ್ಲೂ ಚೇಂಜಸ್ ಇರುತ್ತೆ. ಅವಾಗ ಏನು ಮಾಡಬೇಕು, ಒಂದು ಸರಿ ಟೆಸ್ಟ್ ಮಾಡಿ ಭಯಪಡೋ ಅಗತ್ಯ ಇಲ್ಲ. 3 ಮಂತ್ಸ್ ಅಥವಾ 6 ಮಂತ್ಸ್ ಆದಮೇಲೆ ರಿಪೀಟ್ ಸೆಮೆನ್ ಅನಾಲಿಸಿಸನ್ನ ಮಾಡಿಸ್ಕೋಬೇಕು. ಆವಾಗ ಒಂದು ಕನ್ಫರ್ಮ್ ರಿಪೋರ್ಟ್ ಅಂತ ಆಗುತ್ತೆ. ಒಂದೇ ರಿಪೋರ್ಟಿಗೆ ಒಂದು ಭಯಪಡೋ ಅಗತ್ಯ ಇಲ್ಲ. ಮ್ಯಾನೇಜ್ಮೆಂಟ್ ಅಂತ ಬಂದರೆ
ಈಗ ಸ್ವಲ್ಪ ಕೌಂಟಲ್ ವೇರಿಯೇಷನ್ ಅಥವಾ ಮೊಟಿಲಿಟಿಲಿ, ಮಾರ್ಫಾಲಜಿಲಿ, ಇವನ್ ಲಿಕ್ವಿಫಿಕೇಷನಲ್ಲೂ ವೇರಿಯೇಷನ್ ಇತ್ತು ಅಂದರೆ ಜಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ರೆಗ್ಯುಲರಾಗಿ ಫುಡ್ಡು, ಸ್ಲೀಪು, ಎಕ್ಸಸೈಸು ಇದನ್ನು ಮೇಂಟೈನ್ ಮಾಡಬೇಕು. ಮತ್ತು ಬ್ಯಾಡ್ ಹ್ಯಾಬಿಟ್ಸ್, ಈ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. ತುಂಬ ಕೇಸಸ್ಸಲ್ಲಿ ಏನಾಗುತ್ತೆ, ವೈಫ್ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ, ಹಸ್ಬೆಂಡು ಮೆಡಿಸಿನ್ ತೊಗೊತಾ ಇರ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಸ್ಮೋಕಿಂಗ್ ಬಿಡೋದಿಲ್ಲ, ಆಲ್ಕೋಹಾಲ್ ಬಿಡಲ್ಲ, ಇವನ್ ಎಕ್ಸಸೈಸ್ ಪ್ರಾಪರ್ ಇರಲ್ಲ, ಒಬೆಸಿಟಿ ವೆಯ್ಟ್ ಗೇನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಡಾಕ್ಟ್ರ್ ಮ್ಯಾಜಿಕ್ ಮಾಡಲಿಕ್ಕಾಗಲ್ಲ. ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಒಂದು ಕನ್ಸೀವ್ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಅಂತ ಮಾಡಿದಾಗ ಇಬ್ಬರು ಕಮಿಟ್ಮೆಂಟ್ ಆಗಬೇಕಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಇಬ್ಬರು ಈಕ್ವಲ್ ಆಗಿ ಎಫರ್ಟ್ ಆಯಿತು ಅಂದರೆ ಕನ್ಸೀವ್ ಆಗೋ ಚಾನ್ಸಸ್ ಈಸಿ ಇರುತ್ತೆ. ಇಷ್ಟೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಆದರೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಆವಾಗ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಸೆಮೆನ್ ಅನಾಲಿಸಿಸ್ ಅಥವಾ ಸ್ಪರ್ಮ್ ಟೆಸ್ಟಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಕಾಮನ್ ಆಗಿರುತ್ತೆ. ಬಿಕಾಸ್ ಆಫ್ ಸ್ಟ್ರೆಸ್ಸು, ನಿದ್ದೆ ಪ್ರಾಪರ್ ಆಗಿಲ್ಲ ಅಂದರೆ, ಅಥವಾ ಹೀಟ್ ಎಕ್ಸ್ಪೋಸರ್, ಜಾಸ್ತಿ ಹೊತ್ತು ಕೂತಿದ್ರೆ, ಅಥವಾ ಜಾಸ್ತಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಯೂಸ್ ಮಾಡಿದಾಗ ಇವೆಲ್ಲ ವೇರಿಯೇಷನ್ ಇರುತ್ತೆ. ಯಾವಾಗ ಸ್ಪರ್ಮಲ್ಲಿ ಡಿಫೆಕ್ಟ್ ಇದೆ ಅಂತ ಗೊತ್ತಾಯಿತು ಆವಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.